ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡ ಪತ್ರವನ್ನು ನೀಡಬೇಕೆಂದು ರಾಜ್ಯಾಧ್ಯಕ್ಷರು ಲಚ್ಚಪ್ಪ ಜಮಾದಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇಂದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಅಖಿಲ ಕರ್ನಾಟಕ ಟೋಕರೆ ಕೋಲಿ ಕಬ್ಬಲಿಗ ಬುಡಕಟ್ಟು ಪಂಗಡಗಳ ಸುಧಾರಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಗೆ ಕರೆದಿದ್ದರು. ಅಖಿಲ ಕರ್ನಾಟಕ ತಳವಾರ್ ಪರಿವಾರ ಬುಡಕಟ್ಟು ಎಸ್ಟಿ ಹೋರಾಟ ಸಂಘ ತಾಲೂಕು ಘಟಕ ಸುರಪುರ ಹಾಗೂ ವಿವಿಧ ಸಾಮೂಹಿಕ ಸಂಘಗಳ ಬೆಂಬಲದೊಂದಿಗೆ ಇಂದು ದಿನಾಂಕ 21/9/2020 ಸೋಮವಾರದಂದು ಪ್ರತಿಭಟನೆ ಆರಂಭಗೊಂಡಿತು. ಹಿರಿಯ ಹೋರಾಟಗಾರರಾದ ವಿಠ್ಠಲ್ ಹೆರೂರು ಅವರ ಹಾದಿಯಲ್ಲಿಯೇ ಶ್ರೀಮಾನ್ಯ ಲಚ್ಚಪ್ಪ ಜಮಾದಾರ್ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇಲ್ಲಿ ದಲಿತ ಸಂಘಟನೆ, ಕ್ರಾಂತಿವೀರ ರಾಯಣ್ಣನ ಸಂಘಟನೆ, ಕಬ್ಬಲಿಗ ಸಮಾಜದ ಸಂಘಟನೆ, ತಳವಾರ್ ಸಮಾಜದ ಸಂಘಟನೆ, ಕುರುಬ ಸಮಾಜದ ಸಂಘಟನೆ ಹೀಗೆ ಎಲ್ಲ ಸಂಘಟನೆಯ ಬೆಂಬಲದೊಂದಿಗೆ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಹೋರಾಟವನ್ನು ಕುತಂತ್ರದಿಂದ ಪೊಲೀಸ್ ಇಲಾಖೆಯವರು ನಮ್ಮ ಸಂಘಟನೆಯ ಪದಾಧಿಕಾರಿಗಳನ್ನು ಹಾಗೂ ತಾಲೂಕು ಅಧ್ಯಕ್ಷರನ್ನು ನೋಟಿಸ್ ಕೊಡುವ ಮೂಲಕ ಅನ್ಯಾಯವನ್ನು ಮಾಡುತ್ತಿದ್ದಾರೆ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ನೋಡಿದರೆ ಇದರ ಹಿಂದೆ ರಾಜಕೀಯ ಕೈವಾಡವಿದೆ. ಯಾವುದೋ ಶಕ್ತಿ ಈ ಸಂಘಟನೆಯನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡುತ್ತಿದೆ. ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯದಲ್ಲಿ 150 MLAಗಳು ಸಮಾಜದ ಪರವಾಗಿ ಆವಾಜ್ ಕೊಡಬೇಕು. ಇಲ್ಲ ಅಂದರೆ 150 ವಿಧಾನಸಭಾ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಮತದಾನ ಬಹಿಷ್ಕಾರ ಹಾಕಲು ತಯಾರಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಮತ್ತು ವಿಧಾನಸೌಧ ಮುತ್ತಿಗೆ ಕೂಡ ಹಾಕುವ ಕೆಲಸ ನಾವು ಮಾಡಬೇಕಾಗುತ್ತದೆ. ನಮ್ಮ ಪ್ರಾಣ ಹೋದರೂ ಸಹಿತ ನಾವು ಎಸ್ಟಿ ಪ್ರಮಾಣ ಪತ್ರ ಪಡೆಯುತ್ತೇವೆ ಅಂತ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಅವರು ತಿಳಿಸಿದರು. ಇವತ್ತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಎಲ್ಲ ಸಂಘಟನೆಯ ಒಂದು ಒಕ್ಕೂಟದಿಂದ ಇವತ್ತು ದಲಿತ ಸಂಘಟನೆ ಮತ್ತು ಕ್ರಾಂತಿವೀರ ಸಂಘ ರಾಯಣ್ಣನವರ ಒಂದು ಸಂಘಟನೆ ಮತ್ತು ಕಬ್ಬಲಿಗ ಸಮಾಜ ಸಂಘಟನೆ, ತಳವಾರ ಸಮಾಜ ಸಂಘಟನೆ ಮತ್ತು ಕುರುಬ ಸಮಾಜ ಸಂಘಟನೆ ಹೊತ್ತಿನ ನಾವು ಇವತ್ತು ಸುರಪುರ